ತೊಗೊಂಬರ್ಬೇಕಿತ್ತು. ಬೆಂಗಳೂರಲ್ಲಿ ನಾವು ಎಷ್ಟು ಗಂಟೆಗೆ ಬಿಟ್ಟಿದ್ದು ಹೇಳ್ರು? ಅವನು ಆಲ್ರೆಡಿ ನಿದ್ದೆ ಹೊಡಿತು ಅನ್ಕರು. 3:45 ಮೋದವಿ. 3:45ಗೆ ಬಿಟ್ವಿ. ಇಲ್ಲಿ ರೀಚ್ ಆಗಿದ್ದು 6ಗೆ ನೋಡಿ. 6ಇಂದ 7:30 ತನಕ ಸಂಜೆಗೆ ವೆಯ್ಟ್ ಮಾಡೋದೇ ಆಗೋಯ್ತು. ಸೊ ಇವಾಗ ಬರ್ತಿದ್ದಾನೆ ಅವನು. ನಾವು ಆಲ್ರೆಡಿ ಕೇಕ್ ತಗೊಂಡು ಹೋಗಿದ್ದೀವಿ. ಕೇಕ್ ಕಟ್ ಮಾಡಿಸ್ಬಿಟ್ಟು ಫಸ್ಟು ಚಾಮುಂಡಿ ಬೆಟ್ಟಕ್ಕೆ ಹೋಗೋಣ ಅನ್ಕೊಂಡಿದ್ದೀವಿ. ಬೆಟ್ಟಕ್ಕೆ ಹೋಗ್ಬಿಟ್ಟು ಬಂದು ಕೇಕ್ ಕಟ್ ಮಾಡಿಸ್ತೀನಿ. ಈಗ ನಾವು ಚಾಮುಂಡಿ ಬೆಟ್ಟಕ್ಕೆ ಬಂದ್ವಿ. ಅಂತೂ ಇಂತೂ ಬಂದ್ವಿ. ಇದು ಟೈಮು 9 ಗಂಟೆ ಅನ್ಸುತ್ತಲ್ವಾ? 9 ಗಂಟೆ ಆದರೂ ಇನ್ನೂ ಇಲ್ಲೇ ಇದ್ದೀವಿ. ಸೆಲೆಬ್ರೇಟ್ ಮಾಡೋದು ಯಾವಾಗ? ಇನ್ನೂ ನಾವು ಮನೆಗೆ ಹೋಗೋದು ಯಾವಾಗ? ಲೈಟಿಂಗ್ಸ್ ಅರ್ಧಂಬರ್ಧ ನೋಡಿದ್ದೀವಿ. ಇನ್ನೂ ಸ್ವಲ್ಪ ನೋಡಬೇಕು. ಹೆಂಗಿದೆಯೋ ದಸರಾ ಲೈಟಿಂಗ್ಸ್? ನಾನು ಎಷ್ಟು ವೈಟ್ ಇದೀನೋ ಅಷ್ಟೇ ವೈಟ್. ಓಹೋ, ನಾನು ಕೇಳಿದ್ದು ಲೈಟಿಂಗ್ಸು, ವೈಟಿಂಗ್ಸ್ ಬಗ್ಗೆ ಅಲ್ಲ. ಅದಂತೂ ಫುಲ್ ಬ್ಯುಸಿಯಪ್ಪ ಹುಡುಗಿ ಜೊತೆ. ಇವಾಗ ತಾನೇ ಚಾಮುಂಡಿ ಬೆಟ್ಟಕ್ಕೆ ರೀಚ್ ಆದ್ವಿ. ಆಗಲೇ ಟೈಮ್ 9 ಆಗಿದೆ. ಬಟ್ ಕ್ಲೋಸ್ ಆಗಿದೆ. ಬಟ್ ಯಾವಾಗಲೂ ಕ್ಲೋಸ್ ಆಗೋದು 9:30ಗೆ. ಮತ್ತೆ ನಾವು ಬೇಗ ಕ್ಲೋಸ್ ಮಾಡಿದ್ದಾರೆ. ನೋಡ್ರಿ, ನಾವು ಒಳಗಡೆ ಬಿಡ್ತಾರ ಇಲ್ಲ ಅಂತ. ಅದು ಇವ್ರು ಬಿಡಿಸ್ತಾರೆ. ಬಾಸ್ ಇದ್ದಾರೆ, ಬಾಸ್ ಅವ್ರು ಬಿಡಿಸ್ತಾರೆ. ಆನ್ ದ ವೇ ಬರ್ತಾ ದಸರಾ ಲೈಟಿಂಗ್ಸ್ ನೋಡ್ಕೊಂಬಂದ್ವಿ. ಚೆನ್ನಾಗಿದೆ ಗಾಯ್ಸ್. ನೀವು ಯಾರಾದರೂ ವಿಸಿಟ್ ಮಾಡೋಂಗಿದ್ರೆ ಮಾಡಿ. ಬಟ್ ಟ್ರಾಫಿಕಲ್ಲಂತೂ ಸಿಕ್ಕಾಕೊಳ್ಳೋದಂತೂ ಗ್ಯಾರಂಟಿ. ನಾವಂತೂ 1 ಕಿಲೋಮೀಟ್ರಿಗೆ ಎಷ್ಟು ಅವರ್ಸು? 1 ಅವರ್ ತೊಗೊಂಡಿದ್ದಾರೆ ಬರೋದಕ್ಕೆ. ಸಂಜುನ ಪಿಕ್ ಮಾಡ್ಕೊಂಡು ಬರೋ ಅಷ್ಟೊತ್ತಿಗೆ 1 ಅವರ್ 1 ಕಿಲೋಮೀಟ್ರಿಗೆ. ಯೋಚನೆ ಮಾಡಿ, ಫಸ್ಟ್ ಡೇಗೆ ಹಿಂಗಿದೆ ಅಂದರೆ ಇನ್ನು ಅಕ್ಟೋಬರ್ 2 ತನಕ ಅಲ್ವಾ? ಅಲ್ಲಿ ತನಕ ಅಂದರೆ ಮ್ಯಾನೇಜ್ ಮಾಡೋ ಅಷ್ಟೊತ್ತಿಗೆ ಪಾಪ ಪೊಲೀಸ್ಗೆ ಸುಸ್ತಾಗಿ ಬಿದ್ದೋಗ್ತಾರೆ. ಹೆಂಗಿತ್ತು ಲೈಟಿಂಗ್ಸು? ಚೆನ್ನಾಗಿತ್ತು. ಅಲ್ಲಿ ಹೋಗ್ತಿದ್ದಾರೆ ಬಾಸ್ ಇವಾಗ ಒಳಗಡೆ ಬಿಡಿಸೋದಕ್ಕೆ. ಟೆಂಪಲ್ಗೆ ಹೋಗಿ ದರ್ಶನ ಮಾಡಿಕೊಂಡು ಸಿಗುವ ಗಾಯ್ಸ್. ಗಾಯ್ಸ್, ದರ್ಶನ ಮುಗಿಸ್ಕೊಂಡ್ಬಂದ್ವಿ. ನಮ್ಮ ಲಿಯಾನ್ ಸರ್ ದೇವ್ರ ಗುಡಿ ಒಳಗಡೆನೇ ಬಿಡಿಸಿದ್ರು. ಸರ್ ಬಿಗ್ ಫ್ಯಾನ್ ಸರ್. ಥ್ಯಾಂಕ್ ಯು ಸರ್. ಕಾಂಟ್ಯಾಕ್ಟ್ ಮಾಡಿ ಗಾಯ್ಸ್. 5 ನಿಮಿಷ ದೇವ್ರ ಗುಡಿ ಒಳಗಡೆ ಕುತ್ಕೊಂಡು ನೆಮ್ಮದಿಯಾಗಿ ದರ್ಶನ ತೊಗೊಂಡು ಬಂದ್ವಿ ಗಾಯ್ಸ್. ಈಗ ಬರ್ಡೇ ಕೇಕ್ ಕಟ್ ಮಾಡ್ಸೋಕ್ಕೆ ಹೋಗುವ. ಇಲ್ಲಿ ನೋಡಿದ್ರೆ ಎಲ್ಲ ರೆಸ್ಟೋರೆಂಟ್ಸ್ ಎಲ್ಲ 11 PM ಕ್ಲೋಸ್ ಅಂತೆ. ನಮ್ಮದು ನೋಡಿದ್ರೆ ಇಲ್ಲೇ 10 ಗಂಟೆ ಆಗ್ತಾ ಬಂತು. ಬೆಟ್ಟದ ಮೇಲೆ ನೋಡಿ ಗಾಯ್ಸ್, ವೆಲ್ಕಮ್ ಸ್ವಾಗತ ಅಂತ ಇದಾಕಿದ್ದಾರೆ. ನಾವು ಬಂದ್ವಿ ಪ್ಯಾಲೇಸ್ ಮುಂದೆ. ಬನ್ನಿ ಪ್ಯಾಲೇಸ್ ತೋರಿಸುವ. ನಡೀರಿ ಜಾಲಿ. ಲೈಟಿಂಗ್ಸ್ ಎಲ್ಲ ಜಾಲಿ. ಬಂತು ಮೈಸೂರು ಪ್ಯಾಲೇಸು. ವಾವ್, ಸೋ ಬ್ಯೂಟಿಫುಲ್, ಸೋ ಎಲಿಗೆಂಟ್. ಯಾರು ನಮ್ಮ ಥರನೇ ನಿಂತ್ಕೊಂಡು ಹೋಗ್ತಾವ್ರೆ. ನಾವಿವಾಗ ಫೈನಲಿ ಬಂದ್ವಿ ಊಟ ಮಾಡೋದಕ್ಕೆ. ಎಲ್ಲ ಲೈಟಿಂಗ್ಸ್ ನೋಡಿಕೊಂಡು ಇಲ್ಲಿ ಬಂದಿದ್ದೀವಿ. ಏನೋ ಸಂಜು ಬರ್ತಡೇ ಕೇಕ್ ಅವನೇ ಹಿಡ್ಕೊಂಡವನೇ ಗಾಯ್ಸ್. ಸಂಜು ಬರ್ತಡೇ ಕೇಕ್ ಯಾರು ಗೊತ್ತಿರೋದು? ಅವ್ರ ಕ್ರಶ್ಶು.
ನಾವಿವಾಗ ಬಂದ್ವಿ ಗೈಸ್, ಲೈಟಿಂಗ್ಸ್ ಎಲ್ಲ ನೋಡಿಕೊಂಡು 10:30 ಆಗಿದೆ ಟೈಮು. ಊಟ ಮಾಡೋಕ್ಕೆ ಬಂದಿದ್ದೀವಿ. ಊಟ ಮಾಡೋಕ್ಕಲ್ಲ, ಫಸ್ಟು ಸಂಜೆ ಕೇಕ್ ಕಟ್ ಮಾಡಿಸ್ಬಿಟ್ಟು ಆಮೇಲೆ ಊಟ ಆದಮೇಲೆ ಅವನ್ನ ಡ್ರಾಪ್ ಮಾಡಿಬಿಟ್ಟು ಬ್ಯಾಂಗ್ಳೂರು. ಯಾರಾದರೂ ಲೈಟಿಂಗ್ಸ್ ನೋಡೋಂಗಿದ್ರೆ ಬೇಗ ಬನ್ನಿ, ಆದಷ್ಟು ಬೇಗ. ಇಲ್ಲಾಂದರೆ ಸಿಕ್ಕಾಪಟ್ಟೆ ರಶ್ಶು. ಆ ರಶ್ಶು ಜನರಲ್ಲಿ ನೀವು ಸುಸ್ತಾಗ್ತಾರೆ. ಆ್ಯಂಡ್ ಲೈಟಿಂಗ್ಸ್ ಕೂಡ ಜಾಸ್ತಿ ನೋಡೋಕ್ಕಾಗಲ್ಲ, ಎಲ್ಲರೂ ಮುಂದೆ ಕಳಿಸ್ತಾನೆ ಇರ್ತಾರೆ. ಸೊ ಆದಷ್ಟು ಬೇಗ ಬನ್ನಿ. ಇವಾಗ ಊಟ ಮಾಡಿ ಸಿಗುವ, ಬಾಯ್ ಗೈಸ್. ಸಂಜು ಗರ್ಲ್ ಫ್ರೆಂಡು ಕೇಕ್ ಕಲೆಕ್ಟ್ ಮಾಡ್ಕೋ ಅಂತ ಕಳಿಸಿದ್ದಾರೆ. ನೋಡಿ ನೇಮ್ ಏನು ಹಾಕ್ಸಿದ್ದಾರೆ, ಕ್ರಶಿ ಬಾಯ್. ಯಾಕಂದರೆ ಸಂಜು ಎಷ್ಟೊಂದು ಹುಡುಗಿರಿಗೆ ಕ್ರಶ್ ಅಲ್ವಾ, ಅದಕ್ಕೆ ನಿಮ್ಮ ಹುಡುಗಿ ಕಳಿಸಿರೋದು. ನನ್ನ ಯಾಕೆ ಇನ್ನೂ ಹುಡುಗಿರಿಗೆ ಕ್ರಶ್ ಆಗ್ತಿ ಅಂತ ನೋಡು ಪಾಪ, ನಿಮ್ಮ ಹುಡುಗಿ ಅಲ್ಲಿಂದ ಕಳಿಸಿದ್ದಾರೆ ನಿನಗೆ. ನೇಮ್ ನೋಡಲಿ, ಕ್ರಶಿ ಬಾಯ್. ಗೈಸ್, ನಾವೆಲ್ಲ ಚಿಕನ್ ತಿಂದರೆ ನಮ್ಮ ಗ್ರೂಪಲ್ಲಿ ಒಬ್ಬ ಪುಲ್ಚಾರ್ ಇರ್ತಾನೆ. ನಿಮ್ಮ ಗ್ರೂಪಲ್ಲಿ ಒಬ್ಬ ಇದ್ದೇ ಇರ್ತಾನೆ. ಅವನ್ನ ಕಮೆಂಟ್ ಮಾಡಿ, ಸಾರಿ ಅವ್ನಿಗೆ ವಿಡಿಯೋ ಶೇರ್ ಮಾಡಿ. ನೀವು ತಿಂತಾ ಇದೆಯಾ? ಯಾಕೆ ಹಂಗೆ ನೋಡ್ತಿದ್ಯಾ? ಎಲ್ಲ ಬಂದ್ಬಿಟ್ಟು ಇಲ್ಲ ಅಮ್ಮ ಬಾಮ್ಮ. ಶುಗರು ತಿನ್ನೋದಕ್ಕೆ ಇದಿಲ್ಲ, ಇದು ಮಿಕ್ಸ್ ಮಾಡಿ ಒಂದು ಕ್ವಶನ್ ಅಂತ ಕೇಳಿದ್ರೆ ಇದನ್ನ ತಂದು ಇಲ್ಲೇ ಬರ್ಬೇಕಲ್ಲ ದಿನೇಶ, ಅಡ್ಜಸ್ಟ್ ಮಾಡಿಕೊಡು. ಏನು ಶುಗರ್ ಕೇಳಿದ್ದು? ಅವನಿಗೆ ಲೆಮನ್ ಜ್ಯೂಸ್ ಮಾಡಿಕೊಡ್ತೀನಿ. ದಿನೇಶನ್ಗೆ ಕುಡಿಲ್ಲ ಅಂದರೆ ಸ್ವಲ್ಪ ಈ ಕಡೆ ಕೆಲಸ ಇಲ್ಲ. ನೀವು ಇಲ್ಲೇ ಮಿಕ್ಸ್ ಮಾಡ್ಕೊಡಿ ಅವನಿಗೆ. ಕುಡಿಯೋ. ಏನು ನನ್ನ ನಾಯಿ ಅಲ್ಲ. ಇದು ಸಮೇತ ದಿಟ್ಕೊಂಡು ಹೋಗ್ತಾವನೆ. ಕಳ್ಳ ಇಟ್ಕೊಳ್ರು ಕಳ್ಳನ ಮಗ ಇಟ್ಕೊಳ್ರು. ಇವಾಗ ರೆಸ್ಟೋರೆಂಟ್ ಕ್ಲೋಸ್ ಆಗೋ ಟೈಮ್ ಬಂದಿದೆ. 12:15 ಆಗೋಗಿದೆ ಟೈಮ್. ಎಲ್ಲ ಕ್ಲೋಸ್ ಮಾಡ್ತಿದ್ದಾರೆ. ಬಾಯ್ 12:15 ಆಗಿದೆ ಟೈಮ್. ಊಟ ಎಲ್ಲ ಮುಗಿತು, ಹೋಗ್ತಾ ಇದ್ದೀವಿ ಇವಾಗ ಮನೆಗೆ. ಸಂಜೆನ ಡ್ರಾಪ್ ಮಾಡಿಬಿಟ್ಟು ಆನ್ ದ ವೇ ನಾವು ಹಂಗೆ ಬ್ಯಾಂಗ್ಳೂರಿಗೆ ಹೋಗಬೇಕು. ಆನ್ ದ ವೇ ಅಲ್ಲ, ಸಂಜೆನ ಈ ಕಡೆ ಕುಶಾಲನಗರ್ಗೆ ಡ್ರಾಪ್ ಮಾಡಿ ನಾವು ಈ ಕಡೆಯಿಂದ ಮತ್ತೆ ಬ್ಯಾಂಗ್ಳೂರಿಗೆ ಹೋಗಬೇಕು. ನೋಡೋಣ ಎಷ್ಟೊತ್ತಾಗುತ್ತೆ ಬ್ಯಾಂಗ್ಳೂರು ರೀಚ್ ಆಗೋಕ್ಕೆ. ಗೈಸ್, ಮೈಸೂರಿಂದ ಹಂಗೆ ಗೋವಾಗೆ ಬಂದಿದ್ದೀವಿ. ಹಂಗೆ ಅಲ್ಲಿಂದನೇ ಬಿಟ್ಬಿಟ್ವಿ ಗೋವಾಗೆ. ನೋಡಿ ಯಾರಿನ್ ಗೋವಾ ಹೆಂಗೆ ಜೋಕು. ಅಲ್ಲೇನು ಸುಮ್ಮನೆ ಹಾಕಿದ್ದಾರೆ ಗೋವಾ ಅಂತ, ಬಟ್ ವಿ ಆರ್ ಇನ್ ಸ್ಟಿಲ್ ಮೈಸೂರು. ಇವಾಗ ಬಿಡ್ತಾ ಇದ್ದೀವಿ, ಹೊರಡ್ತಾ ಇದ್ದೀವಿ. ಬೋನಿ ತುವಾ. ಇವಾಗ ನೋಡಿ ಗೈಸ್, ಫುಲ್ಲು ಖಾಲಿ ರೋಡು. ಲೈಟಿಂಗ್ಸು ಕೂಡ ಕತ್ಲೆ. ಲೈಟಿಂಗ್ಸ್ ಕೂಡ ಆಫ್ ಮಾಡಿಬಿಟ್ಟಿದ್ದಾರೆ. ರೋಡ್ ಕೂಡ ಖಾಲಿ. ನಿಮ್ಮ ಬಾಯಿಗೆ ಪ್ಲಾಸ್ಟರ್ ಹಾಕಬೇಕು. ಸೊ ಗೈಸ್, ಇವಾಗ ತಾನೇ ಬ್ಯಾಂಗ್ಳೂರ್ಗೆ ರೀಚ್ ಆದ್ವಿ. ಬಿಲ್ಲೋರ್ನ ಮತ್ತೆ ಇಲ್ಲಿ ಅನ್ನ ಡ್ರಾಪ್ ಮಾಡಿಬಿಟ್ಟು ನಮ್ಮನೆ ಹತ್ರ ಇವಾಗ ಜಸ್ಟ್ ಬಂದ್ವಿ. 6:30 ಆಗಿದೆ. ಆ್ಯಂಡ್ ಅರುಣವ್ರು ಮತ್ತು ದಿನೇಶ್ ನಮ್ಮ ಜೊತೆ ಇದ್ದಾರೆ. ಇವಾಗ ನಾವು ಹೋಗಿ ಮಲ್ಕೋತೀವಿ. ನಮಗೆ ಗುಡ್ ನೈಟ್. ನಿಮಗೆ ಬಾಯ್ ಸಿಗುವ ನೆಕ್ಸ್ಟು ವೀಡಿಯೋದಲ್ಲಿ. ಟೇಕ್ ಕೇರ್ ಗೈಸ್. ಬಾಯ್ ದಿನೇಶ.